ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಒಂದಾದ ಮೇಲೆ ಒಂದು ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಒಂದು ಕಡೆ ಕಾರ್ಯಕರ್ತರು ಹೇಳ್ತಾರೆ, ಬಿಜೆಪಿ ಕಾರ್ಯಕರ್ತರು ಇದನ್ನ ಸಿಲುಕಿಸುವಂತ ಪ್ರಯತ್ನ ಅಂತ. ಮತ್ತೊಂದು ಕಡೆ ಇಲ್ಲಿ ಆಡಿಯೋ ಬಾಂಬ್ ಸಮೇತವಾಗಿ ಸಾಕ್ಷಿಯನ್ನು ಮುಂದಿಡುವಂತ ಕೆಲಸಗಳಾಗ್ತಾ ಇದೆ. ಅದು ಅವರದ್ದು ಅಂತ ಹೇಳಲಾಗುವಂತ ಆಡಿಯೋ, ಅದು ಪೂರಕವಾಗಿ ತನಿಖೆ ಆಗಲೇಬೇಕಾಗುತ್ತೆ. ಅದು ಆಡಿಯೋದಲ್ಲಿ ಸಂಭಾಷಣೆ ಅವ್ರದ್ದೇನಾ ಬೇರೆಯವ್ರದ್ದು ಅನ್ನೋದು ಏನಾಯ್ತು? ಹಾಗಾದ್ರೆ ನಿಜವಾಗ್ಲೂ ಶಾಸಕರು ಇಲ್ಲಿ ಗುತ್ತಿಗೆದಾರನಿಗೆ ಡಿಮ್ಯಾಂಡ್ ಮಾಡಿದ್ದು ಸತ್ಯನಾ, ಅಥವಾ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರುವಂತೆ ಇದನ್ನ ಸಿಲುಕಿಸುವಂತ ಪ್ರಯತ್ನ ಏನಾದರೂ ನಡೆದಿದ್ಯಾ? ಹೌದು ನಾಗೇಂದ್ರ ಬಾಬು, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಚಂದ್ರು ಲಮಾನಿ ಅವರ ಮೇಲೆ ಇವಾಗ ಟ್ರ್ಯಾಪ್ ಆಗಿರುವಂತದ್ದು. ಅವರು ಕೂಡ ಇವಾಗ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇವಾಗ ಈ ಒಂದು ಆಡಿಯೋ ಬಾಂಬ್ ಮತ್ತೆ ಇವಾಗ ಹೊರಬಿದ್ದಿರೋದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಇದೇ ಒಂದು ಆಡಿಯೋ ಇಟ್ಕೊಂಡು ಏನು ಗುತ್ತಿಗೆದಾರ ವಿಜಯ್ ಪೂಜಾರ್ ಏನಿದ್ದಾನೆ, ಈತ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಲಕ್ಷ್ಮೇಶ್ವರ ತಾಲೂಕಿನ ಸಂಕದಾಳ ಗ್ರಾಮ ಏನಿದೆ, ಆ ಸಂಕದಾಳ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಮಾಡಲು 12% ಹಣ ನನಗೆ ಕೊಡ್ಬೇಕಂತ ಹೇಳಿ ಕೂಡ ಈ ಒಂದು ಶಾಸಕರು ಕೇಳಿದ್ರಂತೆ. ಇದೇ ಒಂದು ಸಂಭಾಷಣೆ ಕೂಡ ಈ ಒಂದು ಆಡಿಯೋದಲ್ಲಿ ಇರುವಂತದ್ದು. ಇದನ್ನು ವಿಜಯ್ ಪೂಜಾರ್ ಅವರೇ ಮಾಡ್ಕೊಂಡಿರುವಂತದ್ದು. ಯಾಕಂತಂದ್ರೆ ಆ ಶಾಸಕರು ಮತ್ತು ವಿಜಯ್ ಪೂಜಾರ್ ಮಾತನಾಡಿರುತ್ತಿರುವಂತ ಆ ಸನ್ನಿವೇಶಗಳು ಕೂಡ ಇದರಲ್ಲಿ ಲಭ್ಯವಾಗುತ್ತವೆ. ಯಾಕಂತಂದ್ರೆ ಇದು ಒಂದು ಕಾಮಗಾರಿ 1 ಕೋಟಿ ರೂಪಾಯಿದಿರುತ್ತೆ. ಅದರಲ್ಲಿ 12 ಲಕ್ಷ ರೂಪಾಯಿಗೆ ಶಾಸಕರು ಡಿಮಾಂಡ್ ಮಾಡಿರ್ತಾರೆ. ಆದ್ರೆ ವಿಜಯ್ ಪೂಜಾರ್ ಏನಿದ್ದಾನೆ ಗುತ್ತಿಗೆದಾರ, ಈತ 12 ಲಕ್ಷ ರೂಪಾಯಿ ಕೊಡಲು ಆಗೋದಿಲ್ಲ, 11 ಲಕ್ಷ ರೂಪಾಯಿಗೆ ಒಂದು ಡೀಲ್ ಮುಗಿಸಿರ್ತಾರಂತೆ. ಅದಾದ ನಂತರ ಮೊದಲನೇ ಹಂತದಲ್ಲಿ 5 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳಿ ವಿಜಯ್ ಪೂಜಾರ್ ಮುಂದಾಗಿರ್ತಾನೆ. ಈ ಸಮಯದಲ್ಲಿ ಏನು ಆ ಲೋಕಾಯುಕ್ತರಿಗೆ 18ನೇ ತಾರೀಕಿಗೆ ಇದೇ ವಿಜಯ್ ಪೂಜಾರ್ ಏನಿದ್ದಾನೆ, ಈತ ಹೋಗಿ ನನ್ನ ಹತ್ತಿರ ಒಂದು ಆಡಿಯೋ ಇದೆ, ಇದೇ ಆಡಿಯೋ ಅಂತ ಹೇಳಿ ಈ ಆಡಿಯೋವನ್ನು ಕೂಡ ಲೋಕಾಯುಕ್ತ ಆಫೀಸರ್ಗೆ ತಿಳಿಸ್ತಾರೆ. ಇದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು 18ನೇ ತಾರೀಕಿಗೆ ಒಂದು ದೂರು ದಾಖಲಿಸಿಕೊಂಡು ಏನು ಈ ಒಂದು ಆಡಿಯೋ ಏನಿದೆ ಇದನ್ನ ಇಟ್ಕೊಂಡು ತನಿಖೆ ಆರಂಭ ಮಾಡ್ತಾರೆ. ಅದಾದ ನಂತರ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಲೋಕಾಯುಕ್ತ SP ಆದಂತ ಧಾರವಾಡ ಇದ್ದಾರೆ, ಅವರು ಮತ್ತು DYSP ನೇತೃತ್ವದಲ್ಲಿ ಸುಮಾರು 3 ತಂಡಗಳನ್ನು ಮಾಡಿಕೊಂಡು ಏನು ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಇದೆ, ಆ ಬಾಲಾಜಿ ಆಸ್ಪತ್ರೆಯಲ್ಲಿ ಶಾಸಕರು ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಬ್ಯುಸಿ ಇರ್ತಾರೆ. ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇರ್ತಾರೆ. ಇದಾದ ನಂತರ 2 ಗಂಟೆಗೆ ಇದೇ ಏನು ಗುತ್ತಿಗೆದಾರ ವಿಜಯ್ ಪೂಜಾರ್ ಹೋಗಿ ಹಣವನ್ನು ಕೊಡ್ತಾ ಇರ್ತಾನೆ. ಆ ಸಮಯದಲ್ಲಿ ಏನು 4,50,000 ರೂಪಾಯಿ ಹಣವನ್ನು ಬೇರೆ ಒಂದ್ ಕಡೆ ಕೊಡ್ತಾರೆ. ಇನ್ನೊಂದು ಕಡೆ 50,000 ರೂಪಾಯಿ ಏನು ಒಂದು ಇಟ್ಕೊಂಡಿರ್ತಾರೆ ಒಂದು ಪಾಕೆಟ್ ನಲ್ಲಿ. ಆ ಪಾಕೆಟ್ ಹಣವನ್ನು ಶಾಸಕರ ಕೈ ಅದು ಕೂಡ ಚಿತ್ರೀಕರಣವಾಗಿದೆ ಮತ್ತು ಲೋಕಾಯುಕ್ತರಿಗೆ ಸಾಕ್ಷಿ ಲಭ್ಯವಾಗಿದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಏನು ಒಂದು ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ನೀಡ್ತಾ ಇದ್ದಾರೆ. ಯಾಕಂತಂದ್ರೆ ಆ 50,000 ರೂಪಾಯಿ ತೆಗೆದುಕೊಂಡಂತ ಶಾಸಕರು ಅದನ್ನು ಮುಟ್ಟಿದಂತ ಸಮಯದಲ್ಲಿ ಅದಕ್ಕೆ ಏನು ಬಣ್ಣ ಹಚ್ಚಿರ್ತಾರೆ, ಅದು ಕೂಡ ಶಾಸಕರ ಕೈಗೆ ಹತ್ತಿದೆ ಅಂತ ಹೇಳಿ ಅಲ್ಲಿಯ ಸಿಬ್ಬಂದಿಗಳು ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅಲ್ಲಿಯ PA ಏನಿರ್ತಾರೆ ಅವರು ಶಾಸಕರನ್ನು ಇದರಿಂದ ತಪ್ಪಿಸ್ಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಆ 50,000 ರೂಪಾಯಿ ಕಂತೆ ನೋಟಿನ ಒಂದು ಬಾಕ್ಸ್ ಏನಿರುತ್ತೆ ಅದನ್ನು ತೆಗೆದುಕೊಂಡು ಬೇರ್ತಾ ಇರ್ತಾರೆ. ಆ ಸಮಯದಲ್ಲಿ ಅದೊಂದು ಶಾಲೆಯ ಪಕ್ಕದಲ್ಲಿ ಎಸೆಯಲು ಹೋದಂತ ಸಮಯದಲ್ಲಿ ಅಲ್ಲಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಅದನ್ನು ವಶಕ್ಕೆ ಪಡೆದುಕೊಳ್ತಾರೆ. ಈಗೇನು ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿಯ ಸಿಬ್ಬಂದಿಗಳು ಕೂಡ ನಮಗೆ ಮಾಹಿತಿ ನೀಡಿರೋ ಪ್ರಕಾರ 2 PAಗಳು ಮತ್ತು ಶಾಸಕರು ಕೂಡ ಈ ಒಂದು ಹಣ ಇಸ್ಕೊಳ್ಳುವಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಇವಾಗ ಆಡಿಯೋ ಕೂಡ ವೈರಲ್ ಆಗಿರುವುದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇದೇ ಒಂದು ಆಡಿಯೋ ಇಟ್ಕೊಂಡು ಲೋಕಾಯುಕ್ತರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಏನಂತಂದ್ರೆ ಸುದೀರ್ಘವಾಗಿ 11:30 ಗಂಟೆವರೆಗೂ ಕೂಡ ಈ ಒಂದು ತಪಾಸಣೆ ಅಂದ್ರೆ ವಿಚಾರಣೆ ನಡೆಯುತ್ತೆ. 11:30ಕ್ಕೆ ಲೋಕಾಯುಕ್ತರು ಅಧಿಕೃತವಾಗಿ ಶಾಸಕರನ್ನು ಮತ್ತು 2 PAಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ನಂತರ ಹೊರಗಡೆ ಬರುವಂತ ಸಮಯದಲ್ಲಿ ಕೂಡ ಅಲ್ಲಿರುವಂತ ಬಿಜೆಪಿ ಕಾರ್ಯಕರ್ತ ಇರ್ತಾರೆ, ಇದು ಷಡ್ಯಂತ್ರ, ಇದು ಅಂತ ಹೇಳಿ ಮಾಡಿರುವಂತದ್ದು ಅಂತ ಹೇಳಿ. ಅದೇ ಸಮಯದಲ್ಲಿ ವಿಜಯ್ ಬಿರಾದಾರ್ ಏನಿದ್ದಾನೆ, ಈತ ಗದಗ ವಿಧಾನಸಭಾ ಕ್ಷೇತ್ರದ ಮುಳುಗುಂದದ ಏನು ಕಾಂಗ್ರೆಸ್ ಮುಖಂಡ ಇರ್ತಾನೆ. ಅದೇ ರೀತಿಯಾಗಿ ಗುತ್ತಿಗೆ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಸಚಿವ HK ಪಾಟೀಲ್ ಅವರ ಪುತ್ರ ಕೃಷ್ಣಗೌಡ ಪಾಟೀಲ್ ಏನಿದ್ದಾರೆ ಇವರ ಒಂದು ಫೋಟೋ ಕೂಡ ವೈರಲ್ ಮಾಡ್ತಾರೆ. ಇವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಇವರೇ ಬೇಕು ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ
ಏನು ಬಿಜೆಪಿ ಕಾರ್ಯಕರ್ತರು ಕೂಡ ಆರೋಪ ಮಾಡ್ತಾರೆ. ಅದಾದ ನಂತರ ಏನು ಓಕೆ. ಶಾಸಕರನ್ನು ಹೊರಗೆ ಕರೆದುಕೊಂಡು ಬರುವಂತ ಸಮಯದಲ್ಲಿ ಕೂಡ ಎಚ್ ಕೆ ಪಾಟೀಲ್ ರವರ ವಿರುದ್ಧ ಘೋಷಣೆ ಹಾಕ್ತಾರೆ. ಇದು ಷಡ್ಯಂತ್ರ ಕೂಡ ಆರೋಪ ಮಾಡ್ತಾರೆ. ಆದ್ರೆ ಇದು ಮೇಲ್ನೋಟಕ್ಕೆ ನೋಡೋದಾದ್ರೆ ಇವಾಗ 18ನೇ ತಾರೀಕಿಗೆ ದೂರು ದಾಖಲಾಗಿದೆ. ಆ ದೂರಿಗೆ ಪ್ರಮುಖವಾಗಿರುವಂತ ಆಡಿಯೋ, ಇದೇ ಆಡಿಯೋವನ್ನು ಇಟ್ಕೊಂಡು ಲೋಕಾಯುಕ್ತರು ದೂರು ದಾಖಲಿಸಿಕೊಂಡು ಇವಾಗ ಟ್ರ್ಯಾಪ್ ಮಾಡಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು. ಒಂದಾದ ಮೇಲೆ ಒಂದು ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಒಂದು ಕಡೆ ಕಾರ್ಯಕರ್ತರು ಹೇಳ್ತಾರೆ, ಬಿಜೆಪಿ ಕಾರ್ಯಕರ್ತರು ಇದನ್ನ ಸಿಲುಕಿಸುವಂತ ಪ್ರಯತ್ನ ಅಂತ. ಮತ್ತೊಂದು ಕಡೆ ಇಲ್ಲಿ ಆಡಿಯೋ ಬಾಂಬ್ ಸಮೇತವಾಗಿ ಸಾಕ್ಷಿಯನ್ನು ಮುಂದಿಡುವಂತ ಕೆಲಸಗಳಾಗ್ತಾ ಇದೆ. ಅದು ಅವರದ್ದು ಅಂತ ಹೇಳಲಾಗುವಂತ ಆಡಿಯೋ, ಅದು ಪೂರಕವಾಗಿ ತನಿಖೆ ಆಗಲೇಬೇಕಾಗುತ್ತೆ. ಅದು ಆಡಿಯೋದಲ್ಲಿ ಸಂಭಾಷಣೆ ಅವ್ರದ್ದೇನಾ ಬೇರೆಯವ್ರದ್ದು ಅನ್ನೋದು ಏನಾಯ್ತು ಹಾಗಾದ್ರೆ? ನಿಜವಾಗ್ಲೂ ಶಾಸಕರು ಇಲ್ಲಿ ಗುತ್ತಿಗೆದಾರನಿಗೆ ಡಿಮ್ಯಾಂಡ್ ಮಾಡಿದ್ದು ಸತ್ಯನಾ, ಅಥವಾ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರುವಂತೆ ಇದನ್ನ ಸಿಲುಕಿಸುವಂತ ಪ್ರಯತ್ನ ಏನಾದರೂ ನಡೆದಿದ್ಯಾ? ಹೌದು ನಾಗೇಂದ್ರ ಬಾಬು, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಚಂದ್ರು ಲಮಾನಿ ಅವರ ಮೇಲೆ ಇವಾಗ ಟ್ರ್ಯಾಪ್ ಆಗಿರುವಂತದ್ದು. ಅವರು ಕೂಡ ಇವಾಗ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇವಾಗ ಈ ಒಂದು ಆಡಿಯೋ ಬಾಂಬ್ ಮತ್ತೆ ಇವಾಗ ಹೊರಬಿದ್ದಿರೋದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಇದೇ ಒಂದು ಆಡಿಯೋ ಇಟ್ಕೊಂಡು ಏನು ಗುತ್ತಿಗೆದಾರ ವಿಜಯ್ ಪೂಜಾರ್ ಏನಿದ್ದಾನೆ, ಈತ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಲಕ್ಷ್ಮೇಶ್ವರ ತಾಲೂಕಿನ ಸಂಕದಾಳ ಗ್ರಾಮ ಏನಿದೆ, ಆ ಸಂಕದಾಳ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಮಾಡಲು 12% ಹಣ ನನಗೆ ಕೊಡಬೇಕಂತ ಹೇಳಿ ಕೂಡ ಈ ಒಂದು ಶಾಸಕರು ಕೇಳಿದ್ರಂತೆ. ಇದೇ ಒಂದು ಸಂಭಾಷಣೆ ಕೂಡ ಈ ಒಂದು ಆಡಿಯೋದಲ್ಲಿ ಇರುವಂತದ್ದು. ಇದನ್ನು ವಿಜಯ್ ಪೂಜಾರ್ ಅವರೇ ಮಾಡ್ಕೊಂಡಿರುವಂತದ್ದು. ಯಾಕಂತಂದ್ರೆ ಆ ಶಾಸಕರು ಮತ್ತು ವಿಜಯ್ ಪೂಜಾರ್ ಮಾತನಾಡಿರುತ್ತಿರುವಂತ ಆ ಸನ್ನಿವೇಶಗಳು ಕೂಡ ಇದರಲ್ಲಿ ಲಭ್ಯವಾಗುತ್ತವೆ. ಯಾಕಂತಂದ್ರೆ ಇದು ಒಂದು ಕಾಮಗಾರಿ 1 ಕೋಟಿ ರೂಪಾಯಿದಿರುತ್ತೆ. ಅದರಲ್ಲಿ 12 ಲಕ್ಷ ರೂಪಾಯಿಗೆ ಶಾಸಕರು ಡಿಮಾಂಡ್ ಮಾಡಿರ್ತಾರೆ. ಆದ್ರೆ ವಿಜಯ್ ಪೂಜಾರ್ ಏನಿದ್ದಾನೆ ಗುತ್ತಿಗೆದಾರ, ಈತ 12 ಲಕ್ಷ ರೂಪಾಯಿ ಕೊಡಲು ಆಗೋದಿಲ್ಲ. 11 ಲಕ್ಷ ರೂಪಾಯಿಗೆ ಒಂದು ಡೀಲ್ ಮುಗಿಸಿರ್ತಾರಂತೆ. ಅದಾದ ನಂತರ ಮೊದಲನೇ ಹಂತದಲ್ಲಿ 5 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳಿ ವಿಜಯ್ ಪೂಜಾರ್ ಮುಂದಾಗಿರ್ತಾನೆ. ಈ ಸಮಯದಲ್ಲಿ ಏನು ಆ ಲೋಕಾಯುಕ್ತರಿಗೆ 18ನೇ ತಾರೀಕಿಗೆ ಇದೇ ವಿಜಯ್ ಪೂಜಾರ್ ಏನಿದ್ದಾನೆ, ಈತ ಹೋಗಿ ನನ್ನ ಹತ್ತಿರ ಒಂದು ಆಡಿಯೋ ಇದೆ, ಇದೇ ಆಡಿಯೋ ಅಂತ ಹೇಳಿ ಈ ಆಡಿಯೋವನ್ನು ಕೂಡ ಲೋಕಾಯುಕ್ತ ಆಫೀಸರ್ಗೆ ತಿಳಿಸ್ತಾರೆ. ಇದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು 18ನೇ ತಾರೀಕಿಗೆ ಒಂದು ದೂರು ದಾಖಲಿಸಿಕೊಂಡು ಏನು ಈ ಒಂದು ಆಡಿಯೋ ಏನಿದೆ ಇದನ್ನ ಇಟ್ಕೊಂಡು ತನಿಖೆ ಆರಂಭ ಮಾಡ್ತಾರೆ. ಅದಾದ ನಂತರ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಲೋಕಾಯುಕ್ತ SP ಆದಂತ ಧಾರವಾಡ ಇದ್ದಾರೆ, ಅವರು ಮತ್ತು DYSP ನೇತೃತ್ವದಲ್ಲಿ ಸುಮಾರು 3 ತಂಡಗಳನ್ನು ಮಾಡಿಕೊಂಡು ಏನು ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಇದೆ, ಆ ಬಾಲಾಜಿ ಆಸ್ಪತ್ರೆಯಲ್ಲಿ ಶಾಸಕರು ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಬ್ಯುಸಿ ಇರ್ತಾರೆ. ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇರ್ತಾರೆ. ಇದಾದ ನಂತರ 2 ಗಂಟೆಗೆ ಇದೇ ಏನು ಗುತ್ತಿಗೆದಾರ ವಿಜಯ್ ಪೂಜಾರ್ ಹೋಗಿ ಹಣವನ್ನು ಕೊಡ್ತಾ ಇರ್ತಾನೆ. ಆ ಸಮಯದಲ್ಲಿ ಏನು 4,50,50,000 ಹಣವನ್ನು ಬೇರೆ ಒಂದ್ ಕಡೆ ಕೊಡ್ತಾರೆ. ಇನ್ನೊಂದು ಕಡೆ 50,000 ಏನು ಒಂದು ಇಟ್ಕೊಂಡಿರ್ತಾರೆ ಒಂದು ಪಾಕೆಟ್ ನಲ್ಲಿ. ಆ ಪಾಕೆಟ್ ಹಣವನ್ನು ಶಾಸಕರ ಕೈ, ಅದು ಕೂಡ ಚಿತ್ರೀಕರಣವಾಗಿದೆ ಮತ್ತು ಲೋಕಾಯುಕ್ತರಿಗೆ ಸಾಕ್ಷಿ ಲಭ್ಯವಾಗಿದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಏನು ಒಂದು ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ನೀಡ್ತಾ ಇದ್ದಾರೆ. ಯಾಕಂತಂದ್ರೆ ಆ 50,000 ತೆಗೆದುಕೊಂಡಂತ ಶಾಸಕರು ಅದನ್ನು ಮುಟ್ಟಿದಂತ ಸಮಯದಲ್ಲಿ ಅದಕ್ಕೆ ಏನು ಬಣ್ಣ ಹಚ್ಚಿರ್ತಾರೆ, ಅದು ಕೂಡ ಶಾಸಕರ ಕೈಗೆ ಹತ್ತಿದೆ ಅಂತ ಹೇಳಿ ಅಲ್ಲಿಯ ಸಿಬ್ಬಂದಿಗಳು ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅಲ್ಲಿಯ PA ಏನಿರ್ತಾರೆ, ಅವರು ಶಾಸಕರನ್ನು ಇದರಿಂದ ತಪ್ಪಿಸ್ಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಆ 50,000 ಕಂತೆ ನೋಟಿನ ಒಂದು ಬಾಕ್ಸ್ ಏನಿರುತ್ತೆ ಅದನ್ನು ತೆಗೆದುಕೊಂಡು ಬೇರ್ತಾ ಇರ್ತಾರೆ. ಆ ಸಮಯದಲ್ಲಿ ಅದು ಒಂದು ಶಾಲೆಯ ಪಕ್ಕದಲ್ಲಿ ಎಸೆಯಲು ಹೋದಂತ ಸಮಯದಲ್ಲಿ ಅಲ್ಲಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಅದನ್ನು ವಶಕ್ಕೆ ಪಡೆದುಕೊಳ್ತಾರೆ. ಈಗೇನು ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿಯ ಸಿಬ್ಬಂದಿಗಳು ಕೂಡ ನಮಗೆ ಮಾಹಿತಿ ನೀಡಿರೋ ಪ್ರಕಾರ 2 PAಗಳು ಮತ್ತು ಶಾಸಕರು ಕೂಡ ಈ ಒಂದು ಹಣ ಇಸ್ಕೊಳ್ಳುವಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಇವಾಗ ಆಡಿಯೋ ಕೂಡ ವೈರಲ್ ಆಗಿರುವುದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇದೇ ಒಂದು ಆಡಿಯೋ ಇಟ್ಕೊಂಡು ಲೋಕಾಯುಕ್ತರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಏನಂತಂದ್ರೆ ಸುದೀರ್ಘವಾಗಿ 11:30 ಗಂಟೆವರೆಗೂ ಕೂಡ ಈ ಒಂದು ತಪಾಸಣೆ ವಿಚಾರಣೆ ನಡೆಯುತ್ತೆ. 11:30ಕ್ಕೆ ಲೋಕಾಯುಕ್ತರು ಅಧಿಕೃತವಾಗಿ ಶಾಸಕರನ್ನು ಮತ್ತು 2 PAಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ನಂತರ ಹೊರಗಡೆ ಬರುವಂತ ಸಮಯದಲ್ಲಿ ಕೂಡ ಅಲ್ಲಿರುವಂತ
ಬಿಜೆಪಿ ಕಾರ್ಯಕರ್ತ ಇರ್ತಾರೆ, ಇದು ಷಡ್ಯಂತ್ರ, ಇದು ಬೇಕ ಅಂತ ಹೇಳಿ ಮಾಡಿರುವಂತದ್ದು ಅಂತ ಹೇಳಿ. ಅದೇ ಸಮಯದಲ್ಲಿ ವಿಜಯ್ ಬಿರಾದಾರ್ ಏನಿದ್ದಾನೆ, ಈತ ಗದಗ ವಿಧಾನಸಭಾ ಕ್ಷೇತ್ರದ ಮುಳುಗುಂದದ ಏನು ಕಾಂಗ್ರೆಸ್ ಮುಖಂಡ ಇರ್ತಾನೆ. ಅದೇ ರೀತಿಯಾಗಿ ಗುತ್ತಿಗೆ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರ ಪುತ್ರ ಕೃಷ್ಣಗೌಡ ಪಾಟೀಲ್ ಏನಿದ್ದಾರೆ, ಇವರ ಒಂದು ಫೋಟೋ ಕೂಡ ವೈರಲ್ ಮಾಡ್ತಾರೆ. ಇವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಇವರೇ ಬೇಕು ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಏನು ಬಿಜೆಪಿ ಕಾರ್ಯಕರ್ತರು ಕೂಡ ಆರೋಪ ಮಾಡ್ತಾರೆ. ಅದಾದ ನಂತರ ಏನು Okay. ಶಾಸಕರನ್ನು ಹೊರಗೆ ಕರೆದುಕೊಂಡು ಬರುವಂತ ಸಮಯದಲ್ಲಿ ಕೂಡ ಎಚ್ ಕೆ ಪಾಟೀಲ್ ರವರ ವಿರುದ್ಧ ಘೋಷಣೆ ಹಾಕ್ತಾರೆ. ಇದು ಷಡ್ಯಂತ್ರ ಕೂಡ ಆರೋಪ ಮಾಡ್ತಾರೆ. ಆದ್ರೆ ಇದು ಮೇಲ್ನೋಟಕ್ಕೆ ನೋಡೋದಾದ್ರೆ ಇವಾಗ 18ನೇ ತಾರೀಕಿಗೆ ದೂರು ದಾಖಲಾಗಿದೆ. ಆ ದೂರಿಗೆ ಪ್ರಮುಖವಾಗಿರುವಂತ ಆಡಿಯೋ, ಇದೇ ಆಡಿಯೋವನ್ನು ಇಟ್ಕೊಂಡು ಲೋಕಾಯುಕ್ತರು ದೂರು ದಾಖಲಿಸಿಕೊಂಡು ಇವಾಗ ಟ್ರ್ಯಾಪ್ ಮಾಡಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.